ಹರೇ ಶ್ರೀನಿವಾಸ. ದಿವಸಿ ಗೌರಿ ಪೂಜಾ ಅಥವಾ ಮಂಗಳ ಗೌರಿ ಪೂಜಾ ಅಂತ ಹೇಳ್ತೀವಿ. ಲಗ್ನ ಆಗಲಿಕ್ಕೂ ಮುಂಚೆ ಹೆಣ್ಮಕ್ಳು ಮಾಡೋದು ದಿವಸಿ ಗೌರಿ ಪೂಜಾ. ಲಗ್ನ ಆದಮೇಲೆ ಮಂಗಳ ಗೌರಿ ಪೂಜೆ ಮಾಡಬೇಕು. ಇದು ಆಷಾಢ ಮಾಸದ ಕೊನೆಯಲ್ಲಿ ಶ್ರಾವಣ ಮಾಸದ ಮೊದಲು ಅಮಾವಾಸ್ಯೆ ಏನು ಬರ್ತದೆ ಅವತ್ತು ಆಚರಿಸ್ಬೇಕು. ಮೊದಲಿಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತಯಾರು ಮಾಡಿ ಇಟ್ಕೋಬೇಕು. ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಗೆಜ್ಜೆ ವಸ್ತ್ರ, ಹೂವು, ಆಮೇಲೆ ಎಲೆ, ನೆನೆ ಹಾಕಿದ ಕಡ್ಲಿ, ಅಡಿಕೆ, ಕೊಬ್ಬರಿ ಬಟ್ಲು ಇವೆಲ್ಲ ತಯಾರು ಮಾಡಿ ಇಟ್ಕೋಬೇಕು. ಕರ್ಕಿ, ಪತ್ರಿ, ಆಮೇಲೆ ಮೊದಲು ಮಣಿಗೆ ರಂಗೋಲಿ ಹಾಕಬೇಕು. ಮಣಿ ಕೆಳಗೆ ಮಣಿ ಇಟ್ಟು ಬ್ಲೌಸ್ ಪೀಸ್ ಹರಡಿ ಅದ್ರ ಮೇಲೆ ಅಕ್ಕಿ ಹಾಕಿ ಗೌರಿಯನ್ನಿಟ್ಟು, ಹಾಗೆ ಮಣ್ಣಿಂದ ಮಾಡಿದ ಗೌರಿ ಇಡಬೇಕು. ಹಿಂದೆ ಒಂದು ಕನ್ನಡಿ ಇಡಬೇಕು. ಆಮೇಲೆ ರುದ್ರದೇವರು, ಪಾರ್ವತಿಯ ಫೋಟೋ ಇಡಬೇಕು. ಆಮೇಲೆ ಮೊದಲಿಗೆ ಗಣಪತಿ ಪೂಜೆ ಮಾಡಬೇಕು. ಗಣಪತಿಗೂ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಗೆಜ್ಜೆ ವಸ್ತ್ರ, ಹೂವು, ಆಮೇಲೆ ಗಂಧ ಇದನ್ನೆಲ್ಲ ಏರಿಸಿ ಆಮೇಲೆ ಮಂಗಳಗೌರಿ ಅಥವಾ ದಿವಸಿ ಗೌರಿ ಪೂಜೆ ಪ್ರಾರಂಭ ಮಾಡಬೇಕು. ಆವಾಗೂ ಅಷ್ಟೇ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು, ಆಮೇಲೆ ಕರ್ಕೆ, ಪತ್ರಿ ಇವೆಲ್ಲ ಏರಿಸಿ ದೀಪವನ್ನು ಹಚ್ಚಿಟ್ಟು ಆಮೇಲೆ ದಾರ ರೆಡಿ ಮಾಡ್ಕೋಬೇಕು. ಅದಕ್ಕೆ 5 ಎಳೆ ದಾರ ಮಾಡಿಕೊಂಡು ಅದಕ್ಕೆ ಕರ್ಕಿ, ಪತ್ರಿ, ಹೂವು ಏನೇನಿದೆ ಎಲ್ಲ 5 ಗಂಟನ್ನು ಕಟ್ಟಿ ಪೂಜೆಗೆ ಇಡಬೇಕು. ಅದಕ್ಕೂ ಅರಿಶಿನ, ಕುಂಕುಮ ಏರಿಸ್ಬೇಕು. ಆಮೇಲೆ ಪುಟಾಣಿ ಸಕ್ಕರೆ ನೈವೇದ್ಯ ಮಾಡಿ ಆರತಿ ಮಾಡಬೇಕು. ಆರತಿ ಹಾಡು ಹಾಡಬೇಕು. ಹಾಗೆ ದಿವಸಿ ಗೌರಿ ಹಾಡನ್ನು ಸಹ ಹಾಡಬೇಕು. ಆಮೇಲೆ ಕುಮಾರ ಮುತ್ತೈದೆಗೆ ಬ್ಲೌಸ್ ಪೀಸು, ಕೊಬ್ಬರಿ ಬಟ್ಲ, ಅದರಲ್ಲಿ ನೆನೆ ಹಾಕಿದ ಕಡ್ಲಿ, ಅಡಿಕೆ ಇಟ್ಟು ಉಡಿ ತುಂಬಿ ಆ ದಾರವನ್ನು ಕಟ್ಟಬೇಕು. ಕೈಗೆ ಅಥವಾ ಕೊರಳಲ್ಲಿ ಹಾಕಬೇಕು. ಆಮೇಲೆ ಹೊಚ್ಚಲು ಪೂಜೆ ಮಾಡಬೇಕು. ಮೊದಲು ನೀರಿಂದ ಹೊಚ್ಚಲನ್ನು ತೊಳೆದು ಅರಿಶಿನ, ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಎಲೆ, ಅಡಿಕೆ, ನೆನೆ ಹಾಕಿದ ಕಡ್ಲಿ ಉಡಿ ತುಂಬಬೇಕು. ಆಮೇಲೆ ಹೊಚ್ಚಲದ ಆ ಕಡೆ ಈ ಕಡೆ ಕಡುಬು ಹೆಂಗೆ ಮಾಡ್ತೀವಿ ಅದೇ ಥರ ತಯಾರು ಮಾಡಿಕೊಂಡು ವೃತ್ತಾಕಾರ ರೌಂಡಾಗಿ ಅದನ್ನು ಮುರುಗಿ ಮಾಡಿ ತಯಾರು ಮಾಡಬೇಕು. ಅದನ್ನು ಭಂಡಾರ ಅಂತ ಕರೀತಾರೆ. ಹುಡುಗ ಅಂದರೆ ಅಣ್ಣ ಅಥವಾ ತಮ್ಮ ಆದವನು ಹೊಚ್ಚಲಿನ ಒಳಗೆ ಕೂಡಬೇಕು, ಅಂದರೆ ಮನೆ ಒಳಗೆ. ಹುಡುಗಿ ಅಂದರೆ ಅಕ್ಕ ಅಥವಾ ತಂಗಿ ಆದವಳು ಹೊಚ್ಚಲಿನ ಹೊರಗೆ ಕೂಡಬೇಕು. ಹುಡುಗ ಈ ರೀತಿ ಭಂಡಾರ ಒಡಿಬೇಕು. ಅದನ್ನು ಒಡೆದು ತಂಗಿ ಅಥವಾ ಅಕ್ಕನಿಗೆ ಹೊನ್ನು ಕೊಡ್ತೀನಿ, ಹೆಣ್ಣು ಕೊಡು ಅಂತ ಕೇಳ್ತಾನೆ. ಇದು ಪೂಜೆಯ ಪದ್ಧತಿ. ಹರೇ ಶ್ರೀನಿವಾಸ.